24 ಗಂಟೆಗಳ ಪ್ರಮುಖ ಸುದ್ದಿಗಳು. ಪ್ರಜ್ಞಾನಂದ ಗ್ರ್ಯಾಂಡ್ ಚೆಸ್ ಟೂರ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ. ಪ್ರಜ್ಞಾನಂದ ಅವರು ಅಮೆರಿಕದ ಸೇಂಟ್ ಲೂಯಿಸ್ನಲ್ಲಿ ನಡೆದ ಗ್ರ್ಯಾಂಡ್ ಚೆಸ್ ಟೂರ್ನ ಫೈನಲ್ನಲ್ಲಿ ಹಾಲಿ ಚಾಂಪಿಯನ್ ಫ್ಯಾಬಿಯಾನೋ ಕರುವಾನಾ ಅವರನ್ನು 15-13 ಅಂಕಗಳಿಂದ ಸೋಲಿಸಿ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಎಂಬ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಭಾರತದ ಕಾರ್ಯತಂತ್ರದ ಉತ್ಪಾದನೆ ಮತ್ತು ರಫ್ತಿನಲ್ಲಿ ಏರಿಕೆ. ಭಾರತದ ಕಾರ್ಯತಂತ್ರದ ಉತ್ಪಾದನೆಯ ಮೌಲ್ಯ ಸುಮಾರು 1.8 ರೂಪೀಸ್ ಲಕ್ಷ ಕೋಟಿಗೆ ಏರಿಕೆಯಾಗಿದೆ. ಇದೇ ವೇಳೆ ಕಾರ್ಯತಂತ್ರದ ಉತ್ಪನ್ನಗಳ ರಫ್ತು ಸುಮಾರು 39,000 ರೂಪೀಸ್ ಕೋಟಿಗೆ ತಲುಪಿದೆ. 2028-29 ರ ವೇಳೆಗೆ ರಫ್ತನ್ನು 50,000 ರೂಪೀಸ್ ಕೋಟಿಗೆ ಹೆಚ್ಚಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉಜ್ಬೇಕಿಸ್ತಾನ ಪ್ರವಾಸ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2026 ರ ಆಗಸ್ಟ್ 29-30 ರಂದು ಉಜ್ಬೇಕಿಸ್ತಾನಕ್ಕೆ ಭೇಟಿ ನೀಡಲಿದ್ದಾರೆ. ಈ ಪ್ರವಾಸದಲ್ಲಿ ವ್ಯಾಪಾರ, ಭದ್ರತಾ ಸಹಕಾರ, ಡಿಜಿಟಲ್ ಸಂಪರ್ಕ, ಇಂಧನ, ಶಿಕ್ಷಣ ಹಾಗೂ ವ್ಯಾಪಕ ಕಾರ್ಯತಂತ್ರದ ಸಹಕಾರ ಕುರಿತು ಮಹತ್ವದ ಮಾತುಕತೆಗಳು ನಡೆಯಲಿವೆ. At Universal Group of Institutions, we offer PUC Commerce, HEBA and Arts, HEPG with integrated coaching for CLAT, CSAT, CUET, IAS Foundation, IPM. ಪ್ರಧಾನಮಂತ್ರಿ ಜನಧನ್ ಯೋಜನೆಗೆ 12 ವರ್ಷ ಪೂರ್ಣ. 2014 ರ ಆಗಸ್ಟ್ 28 ರಂದು ಆರಂಭವಾದ ಪ್ರಧಾನಮಂತ್ರಿ ಜನಧನ್ ಯೋಜನೆ 12 ವರ್ಷಗಳನ್ನು ಪೂರ್ಣಗೊಳಿಸಿದೆ. ಪ್ರಸ್ತುತ ಈ ಯೋಜನೆಯಡಿ 59 ಕೋಟಿಗೂ ಹೆಚ್ಚು ಬ್ಯಾಂಕ್ ಖಾತೆಗಳು ತೆರೆಯಲ್ಪಟ್ಟಿದ್ದು, ಒಟ್ಟು ಠೇವಣಿ ಮೊತ್ತ 3.17 ರೂಪೀಸ್ ಲಕ್ಷ ಕೋಟಿಗೂ ಅಧಿಕವಾಗಿದೆ. ಭಾರತದಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆ. 2026 ರ ಸೆಪ್ಟೆಂಬರ್ 12-13 ರಂದು ನವದೆಹಲಿಯ ಭಾರತ ಮಂಟಪದಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆ ನಡೆಯಲಿದೆ. ಈ ಶೃಂಗಸಭೆಯ ಘೋಷವಾಕ್ಯ ಸ್ಥಿತಿಸ್ಥಾಪಕತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಆಗಿದೆ. ಭಾರತ ವಿಯೆಟ್ನಾಂ ಕರಾವಳಿ ರಕ್ಷಣಾ ಪಡೆಗಳ ಸಹಯೋಗ ಅಭ್ಯಾಸ. ಭಾರತೀಯ ಕರಾವಳಿ ರಕ್ಷಣಾ ಪಡೆ ಮತ್ತು ವಿಯೆಟ್ನಾಂ ಕರಾವಳಿ ರಕ್ಷಣಾ ಪಡೆ ಚೆನ್ನೈ ಕರಾವಳಿಯಲ್ಲಿ 2ನೇ ಸಹಯೋಗ ಹಾಪ್ಟ್ಯಾಕ್ ಅಭ್ಯಾಸವನ್ನು ಆರಂಭಿಸಿವೆ. ಈ ಅಭ್ಯಾಸವು ಸಮುದ್ರ ಸುರಕ್ಷತೆ, ರಕ್ಷಣಾ ಮತ್ತು ಮರುಪಡೆಯುವ ಕಾರ್ಯಾಚರಣೆ, ಮಾಲಿನ್ಯ ನಿಯಂತ್ರಣ ಹಾಗೂ ಪರಸ್ಪರ ಕಾರ್ಯಸಾಮರ್ಥ್ಯ ಹೆಚ್ಚಿಸುವುದರ ಮೇಲೆ ಕೇಂದ್ರೀಕರಿಸಿದೆ. 7 ಪ್ರಮುಖ ರೈಲು ಮಾರ್ಗಗಳನ್ನು 4 ಪಥಗಳನ್ನಾಗಿಸಲು ಯೋಜನೆ. ಭಾರತೀಯ ರೈಲ್ವೆ ಸುಮಾರು 11,000 ಕಿಲೋಮೀಟರ್ ವ್ಯಾಪ್ತಿಯ 7 ಅಧಿಕ ಸಾಂದ್ರತೆಯ ರೈಲು ಮಾರ್ಗಗಳನ್ನು 4 ಪಥಗಳನ್ನಾಗಿ ವಿಸ್ತರಿಸಲು ಯೋಜಿಸಿದೆ. ಈ ಮಾರ್ಗಗಳು ದೇಶದ ಒಟ್ಟು ರೈಲು ಸಂಚಾರದ ಸುಮಾರು 41% ನಿರ್ವಹಿಸುತ್ತಿದ್ದು, ಪ್ರಸ್ತುತ ಸಾಮರ್ಥ್ಯದ ಮೇಲೆ ಹೆಚ್ಚಿನ ಒತ್ತಡವಿದೆ. ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿಗೆ ನಬಾರ್ಡ್ ನಾಬಿಎಫ್ಐಡಿ ಒಪ್ಪಂದ. ನಬಾರ್ಡ್ ಮತ್ತು ನಾಬಿಎಫ್ಐಡಿ ಗ್ರಾಮೀಣ ಮೂಲಸೌಕರ್ಯಕ್ಕೆ ಹಣಕಾಸು ಒದಗಿಸುವ ಉದ್ದೇಶದಿಂದ ಒಪ್ಪಂದ ಪತ್ರಕ್ಕೆ ಸಹಿ ಹಾಕಿವೆ. ನೀರಾವರಿ, ರಸ್ತೆಗಳು, ಸೇತುವೆಗಳು, ಶೀತಲ ಸರಪಳಿ, ಗೋದಾಮುಗಳು, ಕೃಷಿ ಮೌಲ್ಯ ಸರಪಳಿಗಳು ಹಾಗೂ ಆರ್ಥಿಕವಾಗಿ ಕಾರ್ಯಸಾಧ್ಯವಾದ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಯೋಜನೆಗಳಿಗೆ ಹಣಕಾಸು ನೆರವು ಒದಗಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.